ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ದದ್ದಲ್ಗೆ ಇನ್ನಿಲ್ಲದಂತ ಸಂಕಷ್ಟ ಎದುರಾಗ್ತಾ ಇದೆ. ಕಳೆದ 24 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ನಾಗೇಂದ್ರ ನಿವಾಸದಲ್ಲಿ ಶೋಧವನ್ನ ನಡೆಸಿದರು. ಸುಮಾರು ಮಧ್ಯರಾತ್ರಿವರೆಗೂ ನಾಗೇಂದ್ರ ನಿವಾಸದಲ್ಲಿ ಅಧಿಕಾರಿಗಳು ತಲಾಶನ ಮಾಡಿದ್ದಾರೆ. ರಾತ್ರಿಯಿಂದ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ. ಇತ್ತ ನಾಗೇಂದ್ರಗೆ ಎಸ್ಐಟಿ ಅಧಿಕಾರಿಗಳಿಂದ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾದಂತ ವಿಚಾರಣೆಯನ್ನ ಮಾಡಿ ನಾಳೆ ಬನ್ನಿ ಅಂತ ಮತ್ತೆ ನೋಟಿಸ್ ಕೊಟ್ಟಿದ್ರು. ಆದ್ರೆ ನಿನ್ನೆ ಇಡಿ ಅಧಿಕಾರಿಗಳು ಲಾಕ್ ಮಾಡಿಬಿಟ್ಟಿದ್ರು. ಆ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗುತ್ತಾ ಆಗಲ್ವೋ ಅನ್ನೋ ಅನುಮಾನಗಳಿತ್ತು. ಇದೀಗ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಅವರು, ಇವತ್ತು ಹಾಜರಾಗಿ ಅಂತ. ಒಂದ್ ಕಡೆಯಲ್ಲಿ ಇಡಿ ಇಕ್ಕಳ, ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ತಲೆಬಿಸಿ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ ಮತ್ತು ನಾಗೇಂದ್ರ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆ ನಾಗೇಂದ್ರ ಪಿಎ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಟ್ಕೊಂಡಿದ್ದಾರೆ. ಎರಡೆರಡು ಸಂಕಷ್ಟವನ್ನ ಒಟ್ಟಿಗೆ ಎದುರಿಸಬೇಕಾದಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಇಬ್ರು ಕೂಡ ಸಿಲುಕಿಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ನಿನ್ನೆ ಬೆಳಗಿನ ಜಾವದಲ್ಲಿ ನಾಗೇಂದ್ರ ಅವರ 2 ನಿವಾಸ, ಬೆಂಗಳೂರು ಮತ್ತು ಊರಿನಲ್ಲಿರುವಂತ ನಿವಾಸ, ಹಾಗೇನೆ ಅವರ ಆಪ್ತರು ಅಂದ್ರೆ ಅವರ ಪಿಎ, ಅವರ ಕಚೇರಿ, ಅವರ ನಿವಾಸ ಎಲ್ಲದ್ರ ಮೇಲೂ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿತ್ತು. ಈಗಾಗಲೇ ಅನೇಕ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಅದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಾಗೇಂದ್ರ ನಿವಾಸದಲ್ಲಿ, ದದ್ದಲ್ ನಿವಾಸದಲ್ಲಿ ಅಂತ ಮಹತ್ವ ದಾಖಲೆ ಏನ್ ಸಿಕ್ಕಿದೆ, ತನಿಖೆಗೆ ಪೂರಕವಾಗುವಂತ ಅಂದ್ರೆ ವಾಲ್ಮೀಕಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಹಗರಣ, ಬಹುಕೋಟಿ ಹಗರಣ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆಗೆ ಏನಾದ್ರೂ ಡಾಕ್ಯುಮೆಂಟ್ ಸಿಕ್ಕಿದ್ಯಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿ ಅಕ್ರಮವಾಗಿ ಒಂದಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಸಿಕ್ಕಿದೆಯೋ, ಅಥವಾ ಲ್ಯಾಪ್ಟಾಪ್ನಲ್ಲಿ ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದೆಯೋ, ಅಥವಾ ಪೆನ್ ಡ್ರೈವ್ ಸಿಕ್ಕಿದೆಯೋ, ಯಾವುದಾದ್ರೂ ಫೈಲ್ ಸಿಕ್ಕಿದೆಯೋ, ಇದೆಲ್ಲವೂ ಕೂಡ ಅನುಮಾನ. ಯಾಕಂದರೆ ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಕೇಳಿ ಬಂದಿತ್ತು, A1 ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಅಧಿಕಾರಿಗಳ ನಿವಾಸದ ಮೇಲೂ ಕೂಡ ನಿನ್ನೆ ದಾಳಿಯನ್ನ ಮಾಡಲಾಗಿತ್ತು. ಈಗ ಸಿಕ್ತಿರುವಂತ ಮಾಹಿತಿ ಏನು ಅಂತಂದ್ರೆ, ತಡರಾತ್ರಿಯೆಲ್ಲ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾನೆ ಇದ್ರು ಅಂತ. ಅಂಥದ್ದು ಏನ್ ಸಿಕ್ಕಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ, ವಿಚಾರಣೆಗೆ ಬರ್ಬೇಕಷ್ಟೇನೆ ಅಂತ. ಆಲ್ರೆಡಿ 1 ದಿನ ವಿಚಾರಣೆಯನ್ನ ಎದುರಿಸಿದ್ದಾರೆ, ಆದ್ರೂ ಇನ್ನೂ ವಿಚಾರಣೆ ನಡೆಸೋದು ಬಾಕಿ ಇದೆ. ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿದ್ದಂತ ಪ್ರಕರಣ. ಒಬ್ಬ ಅಧಿಕಾರಿ ಕೂಡ ಸಾವಿಗೆ ಶರಣಾಗಿದ್ರು. ಡೆತ್ ನೋಟನ್ನು ಬರೆಯಲಾಗಿತ್ತು, ಲೇಖವನ್ನು ಮಾಡಲಾಗಿತ್ತು, ಹಗರಣ ನಡೆದಿದೆ, ಒತ್ತಡ ಇದೆ, ಮಾನಸಿಕ ಕಿರುಕುಳ ಆಗಿತ್ತು ಅಂತ. ಒಂದ್ ಕಡೆಯಲ್ಲಿ ಎಸ್ಐಟಿ ತನಿಖೆಯನ್ನು ಚುರುಕುಪಡಿಸಿದೆ. ಈಗಾಗಲೇ ಅನೇಕ ಮಂದಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ತನಿಖೆಯನ್ನ ನಡೆಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇಡಿ ಕೂಡ ತನ್ನದೇ ರೀತಿಯಾದಂಥ ಶೋಧವನ್ನು ನಡೆಸ್ತಾ ಇರುವಂಥದ್ದು. ಕಳೆದ 24 ಗಂಟೆಯಿಂದ ನಾಗೇಂದ್ರ ನಿವಾಸ ಮತ್ತು ಬಸನಗೌಡ ದದ್ದಲ್ ಇವರ ನಿವಾಸ ಮತ್ತು ಕಚೇರಿ ಮತ್ತು ಆಪ್ತರ ನಿವಾಸದಲ್ಲಿ ರೇಡ್ ಆಗ್ತಾ ಇದೆ ಅಂತ ಅಂದಾಗ ಸಹಜವಾಗಿ ಎಲ್ರಿಗೂ ಮೂಡುವಂತ ಒಂದು ಅನುಮಾನ ಅಂದ್ರೆ ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿರಬಹುದಾ ಅಥವಾ ಸಿಕ್ಕಿದೆಯಾ ಅನ್ನುವಂಥದ್ದು. ಸೊ ಇವತ್ತು ಕೂಡ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾರಾ ಅಥವಾ ಇನ್ನೇನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ, ಇದು ಒಂದು ಕಡೆಯಲ್ಲಿ ಅನುಮಾನ. ಮತ್ತೊಂದು ಕಡೆಯಲ್ಲಿ ಇವತ್ತು ನಾಗೇಂದ್ರ ಮತ್ತು ದದ್ದಲ್ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಕೂಡ ಪ್ರಶ್ನೆ. ಈಗಾಗಲೇ ಈ ಪ್ರಕರಣಕ್ಕೂ ನಿಮಗೂ ಸಂಬಂಧ ಇದೆಯಾ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ.